ಸ್ನೇಹಿತರೆ, AIDS ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಮಾತಾಡ್ತಾ ಇರೋದು. ನಿಮ್ಗೆಲ್ಲ ಗೊತ್ತಿರಬಹುದು, ಕಳೆದ ಒಂದು 10 ದಿವಸಗಳಿಂದ ಮೆಡಿಕಲ್ ವಿದ್ಯಾರ್ಥಿಗಳು, ಅದರಲ್ಲೂ ಫೈನಲ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ AIDS ವಿದ್ಯಾರ್ಥಿ ಸಂಘಟನೆ ನಾಯಕತ್ವ ಕೂಡ ಕೊಟ್ಟಿದೆ. ಸ್ನೇಹಿತರೆ, ಯಾಕೆ ಪೋಸ್ಟ್ಪೋನ್ಮೆಂಟ್ ಆಗಬೇಕು ಅಂತ ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಏನು ಈ ವರ್ಷದ ಫೈನಲ್ ಇಯರ್ ಮೆಡಿಕಲ್ ವಿದ್ಯಾರ್ಥಿಗಳಿಗೆ 1 ವರ್ಷದ ಕೋರ್ಸ್ ಇದ್ದಿದ್ದು ಅದು ಕೇವಲ 7 ರಿಂದ 8 ತಿಂಗಳಿಗೆ ರೆಡ್ಯೂಸ್ ಆಗಿದೆ. ಕಾರಣ ಕೋವಿಡ್ ಅಂತ ಹೇಳಿ. ಹಾಗಾಗಿ ಎಷ್ಟೋ ಕ್ಲಾಸ್ಗಳು ಆನ್ಲೈನ್ ಅಲ್ಲಿ ನಡೆದಿದೆ. ಸ್ನೇಹಿತರೆ, ಈ ವಿದ್ಯಾರ್ಥಿಗಳು ಕೋವಿಡ್ ಬಂದಂತ ಸಮಯದಲ್ಲಿ ಟೆಲಿಕ್ಲಿನಿಕ್ ಕೂಡ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೇನೆ ಎಷ್ಟೋ ಹಾಸ್ಪಿಟಲ್ ಅಲ್ಲೂ ಕೂಡ ಕರ್ತವ್ಯನ ನಿರ್ವಹಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವರಿಗೇನು ಕ್ಲಿನಿಕಲ್ ಪೋಸ್ಟಿಂಗ್ ಸಿಗಬೇಕಿತ್ತು ಅದು ಕೂಡ ತುಂಬಾ ಸಮಯ ರೆಡ್ಯೂಸ್ ಆಗಿದೆ, ಕಡಿಮೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಸರಿಯಾದಂತಹ ಒಂದು ಕಾಲಾವಕಾಶ ನಮಗೆ ಬೇಕು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಅಂತ ಹೇಳಿ ಆಗ್ರಹಿಸಿ ಕಳೆದ 10 ದಿನಗಳಿಂದ ಮೆಡಿಕಲ್ ವಿದ್ಯಾರ್ಥಿಗಳು ಹೋರಾಟದಲ್ಲಿದ್ದಾರೆ. ಇವಾಗಲೇ ನಿಮಗೆ ಗೊತ್ತಿರಬಹುದು, ಇವಾಗಲೇ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ನಿನ್ನೆ ಒಂದು ಆದೇಶನ ಹೊರಡಿಸಿ ಯೂನಿವರ್ಸಿಟಿಗೆ ಒಂದು ಪತ್ರ ಬರೆದು ಈ ವಿದ್ಯಾರ್ಥಿಗಳು ಒಂದು ಸರಿಯಾದಂತಹ ಕಾಲಾವಕಾಶ ಕೊಡಿ ಅಂತ ಯೂನಿವರ್ಸಿಟಿಗೆ ಪತ್ರ ಬರೆದಿದ್ದಾರೆ. ಪತ್ರ ಬರೆದರೂ ಕೂಡ ಇವತ್ತು ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ನಿರ್ಧಾರ ತೆಗೆದುಕೊಳ್ಳದೇನೆ ಫೆಬ್ರವರಿ ತಿಂಗಳಲ್ಲೇ ನಾವು ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಹೊರಟಿರೋದು ವಿದ್ಯಾರ್ಥಿಗಳ ಪರ ಇಲ್ಲ, ಇದು ಅನ್ಯಾಯ, ವಿದ್ಯಾರ್ಥಿ ವಿರೋಧಿ ನಿಲುವು ಅಂತ ಹೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ಸ್ನೇಹಿತರೆ, ಆ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಹೋರಾಟ ಮುಂದುವರಿತಾ ಇದೆ. ಈ ಕೂಡಲೇ ನಾವು ಆಗ್ರಹಿಸ್ತಾ ಇದ್ದೀವಿ, ಯೂನಿವರ್ಸಿಟಿ ಏನು ಇವತ್ತು ವಿದ್ಯಾರ್ಥಿಗಳು ಫೈನಲ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್ ಗಳು ಇವತ್ತು ಇಡೀ ಸಮಾಜ ಕಷ್ಟದಲ್ಲಿದ್ದಾಗ, ಕೋವಿಡ್ ನಿಂದ ತತ್ತರಿಸಿ ಹೋಗ್ತಿರ್ಬೇಕಾದಾಗ, 2ನೇ ಅಲೆಯಲ್ಲಾಗ್ಲಿ 3ನೇ ಅಲೆಯಲ್ಲಾಗ್ಲಿ ಅವರು ಸಮಾಜದ ಜೊತೆ ನಿಂತ್ಕೊಂಡಿದ್ದಾರೆ. ಸಮಾಜದಲ್ಲಿ ಯಾರು ಕೋವಿಡ್ಗೆ ತುತ್ತಾಗಿದ್ರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಕೂಡ ಟೈಮ್ ಅನ್ನ ಕೊಟ್ಟಿದ್ದಾರೆ. ಅದು 3ನೇ ಅಲೆಯಲ್ಲಿ 2 ತಿಂಗಳ ಕಾಲ ಹೆಚ್ಚಿಗೆ ಸೇವೆ ಮಾಡಿದ್ದಾರೆ. ಇಂಥ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಥಿಗಳ ಪರ ನಿಂತ್ಕೋಬೇಕಾಗಿರೋದು ಇವತ್ತು ಯೂನಿವರ್ಸಿಟಿ ಮತ್ತೆ ಯೂನಿವರ್ಸಿಟಿ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ AIDS ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಆಗ್ರಹಿಸ್ತಾ ಇದೀವಿ, ಈ ಎಕ್ಸಾಮ್ಸ್ ಗಳನ್ನ ಪೋಸ್ಟ್ಪೋನ್ ಮಾಡಬೇಕು, ಸರಿಯಾದಂತಹ ಕಾಲಾವಕಾಶ ಕೊಡಬೇಕು. ನಮ್ಮ ರಾಜ್ಯದ ಆರೋಗ್ಯ ವ್ಯವಸ್ಥೆಗೆ ಬೆನ್ನೆಲುಬಾಗಿ ನಿಂತಿದ್ದಂತಹ ಇಂಥ ಮೆಡಿಕಲ್ ವಿದ್ಯಾರ್ಥಿಗಳು ಮತ್ತೆ ಡಾಕ್ಟರ್ಗಳ ಪರವಾಗಿ ನಾವು ಇವತ್ತು ನಿಲ್ಬೇಕಾಗಿದೆ. ಸ್ನೇಹಿತರೆ, ಇವತ್ತು ಯೂನಿವರ್ಸಿಟಿ ಕೆಲವು ರೀಸನ್ಸ್ ನ ಕೊಟ್ಟಿದೆ ಎಕ್ಸಾಮ್ ಯಾಕೆ ಪೋಸ್ಟ್ಪೋನ್ ಮಾಡಕ್ಕಾಗಲ್ಲ ಅಂತ ಹೇಳಿ. ಅವ್ರು ಕೊಟ್ಟಿರೋಂಥದ್ದು ನೀಟ್ ಎಕ್ಸಾಮ್ ಇದೆ ಅಥವಾ ಕಾನ್ವೊಕೇಶನ್ ಇದೆ ಅಂತೇಳಿ, ಇದು ಯಾವುದಕ್ಕೂ ಕೂಡ ಸಂಬಂಧ ಇಲ್ಲ ಸ್ನೇಹಿತರೆ. ಯಾಕೆಂದ್ರೆ ನೀಟ್ ಎಕ್ಸಾಮ್ ಇವ್ರಿಗೆ ನಡೆಯುವಂಥದ್ದು ನೆಕ್ಸ್ಟ್ ಇಯರ್. ಹಾಗಾಗಿ ನೀಟ್ PG ಎಕ್ಸಾಮ್ ಕೌನ್ಸಿಲ್ಗೂ ಇವಾಗ 4th ಇಯರ್ ಮೆಡಿಕಲ್ ಓದ್ತಿರುವಂತ ವಿದ್ಯಾರ್ಥಿಗಳಿಗೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಇವ್ರು ಕೊಟ್ಟಿರುವಂತಹ ಕಾರಣಗಳು ಒಂದು ಸರಿ ಇಲ್ಲ, ಅವುಗಳನ್ನೆಲ್ಲ ಕೂಡ ಇವು ವಾಪಸ್ ಮಾಡಿ ಈ ಕೂಡಲೇ ವಿದ್ಯಾರ್ಥಿಗಳ ಪರವಾಗಿ ನಿರ್ಧಾರ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ. ಆ ಹಿನ್ನೆಲೆಯಲ್ಲಿ ನಾವು ಈಗ ಹೋರಾಟವನ್ನ ಮುಂದುವರಿಸ್ತಾ ಇದೀವಿ. ನಿಮ್ಗೆಲ್ಲ ಗೊತ್ತಿರಬಹುದು, ಆನ್ಲೈನ್ ಹೋರಾಟ ಕೂಡ ನಡೆದಿತ್ತು. ಎಲ್ಲಾ ಕಾಲೇಜ್ಗಳಲ್ಲಿ ಪ್ರಿನ್ಸಿಪಲ್ ಡೀನ್ಗಳಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದ್ವಿ. ಈಗ ನಮ್ಮ ಬೇಡಿಕೆನ ಈಡೇರಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಫೆಬ್ರವರಿ 3ನೇ ತಾರೀಕು ನಾವು ಒಂದು ಆಫ್ಲೈನ್ ಹೋರಾಟ ಕರೆ ಕೊಟ್ಟಿದ್ದೀವಿ. ಇಡೀ ರಾಜ್ಯದಾದ್ಯಂತ ಎಲ್ಲ ಮೆಡಿಕಲ್ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅಖಿಲ ಕರ್ನಾಟಕ ಪ್ರೊಟೆಸ್ಟ್ ಡೇ ಪ್ರತಿಭಟನಾ ದಿನ ಇದೆ. ನಾವಿಲ್ಲಿ ಹೇಳ್ತಾ ಇರೋದು AIDS ವಿದ್ಯಾರ್ಥಿ ಸಂಘಟನೆ ನಿಮ್ಗೆ ಮಾರ್ಗದರ್ಶನ ಕೊಡ್ತಾ ಪ್ರತಿಯೊಂದು ಹೋರಾಟದಲ್ಲೂ ಮುನ್ನಡೆಸ್ತಾ ಸ್ನೇಹಿತರೆ ನಾವು ನಿಮ್ಮೊಂದಿಗಿದ್ದೀವಿ. ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಒಂದು ಸೌಂಡ್ ಅನ್ನ ಮಾಡೋಣ. ಇವತ್ತು ಪ್ರತಿಯೊಬ್ಬರು ಹೋರಾಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಇಡೀ ಮೆಡಿಕಲ್ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಬೇರೆ ವಿದ್ಯಾರ್ಥಿಗಳು ಕೂಡ ನಿಮ್ ಜೊತೆಲಿದ್ದಾರೆ, ಅವರು ಕೂಡ ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ, ಇವತ್ತು ಮೆಡಿಕಲ್ ವಿದ್ಯಾರ್ಥಿಗಳ ಬೇಡಿಕೆ ಫೈನಲ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್ ಗಳ ಒಂದು ಹೋರಾಟ ಯಶಸ್ವಿ ಆಗಬೇಕು, ಮೆಡಿಕಲ್ ವಿದ್ಯಾರ್ಥಿಗಳ ಎಕ್ಸಾಮ್ಸ್ ಗಳು ಪೋಸ್ಟ್ಪೋನ್ ಆಗಬೇಕು ಅಂತ ಹೇಳ್ತಾ, ವಿದ್ಯಾರ್ಥಿಗಳ ಹೋರಾಟ ಚಿರಾಯುವಾಗಲಿ. ಇನ್ಕ್ವಿಲಾಬ್ ಜಿಂದಾಬಾದ್.